ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. 15/3/2025ಕ್ಕೆ ದ್ವಿತೀಯ PUC ಇಂಗ್ಲೀಷ್ನಲ್ಲಿ ವಾರ್ಷಿಕ ಪರೀಕ್ಷೆ ನಡೀತಾ ಇದೆ. ಅದಕ್ಕಾಗಿ ಒಂದು 4 ಸೆಟ್ ಕ್ವಶನ್ ಪೇಪರನ್ನು ಕೀ ಆನ್ಸರೊಂದಿಗೆ ಪೋಸ್ಟ್ ಮಾಡ್ತೀನಿ. ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು 4 ಮತ್ತು 6 ಮಾರ್ಕ್ಸಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ವಿಡಿಯೋಗಳನ್ನು ಹಾಕಿದ್ದೆ. ಅದನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡ್ತೀನಿ, ಅದನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋಗೊಂದು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್. ನೀವು ಫಸ್ಟ್ ಟೈಮ್ ಚಾನಲನ್ನು ವಾಚ್ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮುಂದೆ ಬರ್ತಕ್ಕಂಥ ಸೋಷಿಯಾಲಜಿ ಮತ್ತು ಹಿಂದಿಯಲ್ಲಿನೂ ಕೂಡ ವಿಡಿಯೋಗಳನ್ನು ನಿಮಗಾಗಿ ಲೈನ್ ಅಪ್ ಮಾಡ್ತಾರೆ. ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಪ್ರಶ್ನೆ ಇತ್ತು, ಡ್ಯಾಶ್ ಈಸ್ ಕಂಪೇರ್ಡ್ ಟು ಅ ರೀಜ್ವೆಲ್ ಇನ್ ಇಥೋಪ್ ಅ ಇಯರ್ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಜೂಲಿಯಟ್ ಈಸ್ ದ ರೈಟ್ ಒನ್. ಮೂವ್ ಟು ನೆಕ್ಸ್ಟ್ ಕ್ವಶನ್. Though gambling is a dirty business, the king of Monaco resort to it because ಅಂತ ಕೇಳಿದ್ರು. In these options, so option number C, only the keeper of the gaming house grants the money is only a right option. Move to third question. The metaphor bows and arrows signifies ಅಂತ ಕೇಳಿದ್ರು. So option C, parents and children is the right answer. Question number 4. The Navadanya farm was started in dash ಅಂತ ಕೇಳಿದ್ರು. The Doon Valley is the right one. ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಡಾನ್ ಗ್ಯಾನ್ಜೆಲೋ ಅಂತ ಕೇಳಿದ್ರು. ಸೊ ದ ರೈಟ್ ಆನ್ಸರ್ ಇಸ್ ಅ ಗ್ಯಾಲೆಟ್ ಲವರ್. ಡಾನ್ ಲೊರೋರಾ ಅಂತ ಕೇಳಿದ್ದಾರೆ, ದ ಸಿಲ್ವರ್ ಮೆಡಲ್. ನೆಕ್ಸ್ಟ್ ಪೆಟ್ರಾ ಇದೆ, ಸೊ ಮ್ಯಾಡ್ ಅಂತಕ್ಕಂಥದ್ದು ಆನ್ಸರ್ ಇದು ಬರ್ತದೆ. ಇನ್ನು 6th ಐಡೆಂಟಿಫೈ ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಆ್ಯಂಡ್ ಮೇಡ್ ಅ ಓನರ್ ಆಫ್ ದ ಗಾರ್ಡನ್ ಲೆದರಿಂಗ್ ಇನ್ ದ ಗಾರ್ಡನರ್ ಅಂತ ಕೇಳಿದ್ರು. ಸೊ ದ ಆನ್ಸರ್ ಈಸ್ ದ ಓಲ್ಡ್ ಮ್ಯಾನ್ ಅರೈವ್ಡ್, ಥೆಫ್ಟ್ಸ್ ಸ್ಟಾಪ್ಡ್, ಇನ್ಕಮ್ ಇಂಪ್ರೂವ್ಡ್, ಓನರ್ ಲೈಫ್ ಸ್ಟೈಲ್ ಚೇಂಜ್ಡ್ ಇಸ್ ದ ರೈಟ್ ಆನ್ಸರ್. 7th the child's foot is not yet aware it's a not a foot, it's a food. ಸೊ ಈ ಪ್ರಶ್ನೆಗೆ ಇರ್ತಕ್ಕಂಥ ಕರೆಕ್ಟಾಗಿರ್ತಕ್ಕಂಥ ಕನ್ವೆ ಆಗಿರ್ತಕ್ಕಂಥ ಮೀನಿಂಗ್ ಅಂದರೆ ದ ಚೈಲ್ಡ್ಸ್ ಇಗ್ನೋರೆನ್ಸ್ ಆಫ್ ಹ್ಯಾರಿಶ್ ರಿಯಾಲಿಟೀಸ್ ಇಸ್ ದ ರೈಟ್ ಒನ್. 8th ಡ್ಯಾಶ್ ಆರ್ equivalently well mannered people according to George Meigs in Japan and Brazil through a traveler's eye ಅಂತ ಇದೆ. ಸೊ ಸಿ ಆಪ್ಷನ್ ಜಪನೀಸ್ ಇಸ್ ದ ರೈಟ್ ಒನ್. ಕ್ವಶನ್ ನಂಬರ್ 9. Marcus Abbey had earlier been ಅಂತ ಕೇಳಿದರೆ ಸ್ಕೂಲ್ ಟೀಚರ್ ಇಸ್ ದ ರೈಟ್ ಆನ್ಸರ್. 10th ಶೀಲಾ ರಾಣಿ ಎಸ್ ಚುಕಾಂತ್ ದ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪ್ರಮೋಟೆಡ್ ಅಂತ ಕೇಳಿದ್ರು. ದ ಸೈಕ್ಲಿಂಗ್ ರೇಸ್ ಇಸ್ ದ ರೈಟ್ ಆನ್ಸರ್. ಗ್ರಾಮರಲ್ಲಿ ನೋಡಿ ಕರೆಕ್ಟಾಗಿರ್ತಕ್ಕಂಥ ವರ್ಕ್ ಫಾರ್ಮ್ ಬರೀಬೇಕು. ಕೀಪ್ ಇದೆ, ಸೊ ಅಲ್ಲಿ ಏನಾಗಬೇಕು, ವೇರ್ ಕೆಪ್ಟ್ ಅಂತಕ್ಕಂಥದ್ದನ್ನು ಫಿಲ್ ಮಾಡಬೇಕು. ಇಲ್ಲಿ ಕುಡಂಟ್ ಯೂಸ್ ಅಂತ ಇದೆ, ಕುಡಂಟ್ ಬಿ ಯೂಸ್ಡ್ ಅಂತಕ್ಕಂಥದ್ದನ್ನು ಬರೀಬೇಕು. ಅಂದರೆ ದೇರ್ ವಾಸ್ ನೋ ಸುಟಬಲ್ ಪ್ರಿಸನ್ ಇನ್ ಮೊನಾಕೋ, ದೇರ್ ವಾಸ್ ಓನ್ಲಿ ಅ ಸ್ಮಾಲ್ ಲಾಕ್ ಆಫ್ ವೇರ್ ಅ ಪೀಪಲ್ ವೇರ್ ಕೆಪ್ಟ್ ಟೆಂಪರರಿಲಿ ಬಟ್ ಇಟ್ ಕುಡಂಟ್ ಬಿ ಯೂಸ್ಡ್ ಫಾರ್ ಅ ಲಾಂಗರ್ ಪೀರಿಯಡ್ ಆಫ್ ಟೈಮ್. ಇನ್ನು ಲಿಂಕರ್ ಇದೆ, ಕಂಜಂಕ್ಷನ್ಸ್ಗಳನ್ನು ತುಂಬಬೇಕು. ಸೊ ಫಸ್ಟ್ ಕಂಜಂಕ್ಷನ್ ಏನಾಗಬೇಕು, ಬಟ್ ಅಂತ ಬರಬೇಕು. ಸೆಕೆಂಡ್ ಕಂಜಂಕ್ಷನ್ ಬಿಕಾಸ್, ಥರ್ಡ್ ಒನ್ ದೇರ್ ಫೋರ್. ಸೊ ಹೀಗೆ 1 by 1 ಆದ್ರೂ ಕೂಡ ನೀವು ಬರಿಬೋದು, ಅಥವಾ ಕಂಟಿನ್ಯೂಸ್ ಇದೆ ಆ್ಯಸ್ ಇಟ್ ಈಸ್ ಪ್ಯಾರಾಗ್ರಾಫಲ್ಲಿ ಅವುಗಳನ್ನ ಇನ್ಸಲ್ಟ್ ಮಾಡಾದ್ರೂ ಕೂಡ ಬರೀಬೋದು. ಮ್ಯಾಚ್ ದ ಫಾಲೋವಿಂಗ್ ವೆರಿ ಈಸಿ ಅದ ನೋಡಿ. ಲೀಪ್ಸ್ ಆ್ಯಂಡ್ ಬಾಂಡ್ಸ್ ಅಂತ ಇದೆ. ಸೊ ಆಪ್ಷನ್ ಸಿ ವೆರಿ ಕ್ವಿಕ್ಲಿ ಇಸ್ ದ ರೈಟ್ ಆನ್ಸರ್. ಆಲ್ ಆ್ಯಂಡ್ ಸೆಂಡ್ರೆ ಅಂತ ಇದೆ. ಸೊ ಆಪ್ಷನ್ ಡಿ ಎವ್ರಿ ಒನ್ ಇಸ್ ದ ರೈಟ್ ಆನ್ಸರ್. ಮೊನಾಕೋ ಅಂತ ಇದೆ. ಆಪ್ಷನ್ ಇ ಟಾಯ್ ಕಿಂಗ್ಡಮ್ ಇಸ್ ದ ರೈಟ್ ಆನ್ಸರ್. ಜಪನೀಸ್ ಅದ. ಸೊ ಬಿ ಮೆನಿಯಾ ಆಫ್ ಬೋವಿಂಗ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕನಕರಂಜನ್ ಅಂತ ಇದೆ. ಸೊ ಈಸ್ ದ ಆನ್ಸರ್ ಓನರ್ ಆಫ್ ರಾಮ್ ಸೈಕಲ್ ಇಸ್ ದ ರೈಟ್ ಒನ್. ಇನ್ನು 4 ಮಾರ್ಕ್ಸ್ ಕ್ವಶನ್ ಖಂಡಿತವಾಗಿ ನೋಡ್ಕೊಂಡು ಹೋಗಿ. ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯಟ್ಸ್ ಬ್ಯೂಟಿ ಇನ್ ಅ ರೋಮಿಯೋ ಆ್ಯಂಡ್ ಜೂಲಿಯಟ್ ಅಂತಿದೆ. ಸೊ ಇಷ್ಟು ನಾನು ಮಾತ್ರ ಕೊಟ್ಟಿದ್ದೀನಿ. ಸೊ ಕಂಪಲ್ಸರಿ ಆಗಿರ್ತಕ್ಕಂಥದ್ದು ಒಂದು 6ರಿಂದ 8 ಸಾಲುಗಳನ್ನಾದರೂ ಕೂಡ ನೀವು ಬೈಟ್ ಮಾಡ್ಕೊಂಡು ಹೋಗ್ರಿ. ರೋಮಿಯೋ ಆ್ಯಂಡ್ ಜೂಲಿಯಟ್ದಲ್ಲಿಂದ ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್ಸ್ ಬರ್ತದೆ. ಬಟ್ ಒಂದು ಕಂಡೀಷನ್ ಏನಪ್ಪ ಅಂದರೆ ನೀವು ಬರೀತಕ್ಕಂಥ 6 ಪ್ರಶ್ನೆಗಳಲ್ಲಿ 2 ಪೋಯಟ್ರಿದ್ಲೂ ಬರೀಲೇಬೇಕು. ಓಕೆನಾ? 4 ಗದ್ಯದಿಂದ ಬರೆದ್ರು, 2 ಮಾತ್ರ ಪೋಯಟ್ರಿನೇ ಬರೀಬೇಕು. 2ಕ್ಕಿಂತ ಹೆಚ್ಚು ಪೋಯಟ್ರಿ ಸಮರಿಗಳನ್ನು ಬರೆಯುವ ಹಾಗಿಲ್ಲ, ನೆನಪಿಟ್ಕೊಡ್ರಿ. ಓಕೆನಾ? ಇದು ರೋಮಿಯೋ ಆ್ಯಂಡ್ ಜೂಲಿಯಟ್ ಬಗ್ಗೆ ಇರ್ತಕ್ಕಂಥ ಪ್ರಶ್ನೆ ಉತ್ತರ ಭಾಳ ಸರಳ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇದು ಆನ್ ಚಿಲ್ಡ್ರನ್ ಬಗ್ಗೆ ಇದೆ. ಸೊ ಆನ್ ಚಿಲ್ಡ್ರನ್ ಬಗ್ಗೆನೂ ಕೂಡ ವೆರಿ ಶಾರ್ಟ್ ಆಗಿರ್ತಕ್ಕಂಥ ಆನ್ಸರನ್ನೇ ನಾನು ನಿಮ್ಗೆ ಏನು ಮಾಡಿದ್ದೀನಿ, ಪೋಸ್ಟ್ ಮಾಡಿದ್ದೀನಿ. ಸ್ವಲ್ಪ ಪಾಸ್ ಮಾಡಿ ಅದನ್ನು ನೋಡ್ಕೊಡ್ರಿ. ಇನ್ನು ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂದ್ರೆ, ಹೌ ಡಸ್ ದ ಫ್ಯಾಬೆಲೋ ನೆರುಡಾ ಡಿಸ್ಕ್ರೈಬ್ ದ ಬಿಸಿ ಲೈಫ್ ಇನ್ ದ ಇಂಡಿವಿಜುವಲ್ ಆಸ್ ಅ ರಿಪ್ರೆಸೆಂಟೆಡ್ ಬೈ ದ ಫುಡ್ ಇನ್ ಟು ದ ಫುಡ್ ಫ್ರಾಮ್ ಇಟ್ಸ್ ಅ ಚೈಲ್ಡ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ಟು ದ ಫುಡ್ ಫ್ರಾಮ್ ಇಟ್ಸ್ ಅ ಚೈಲ್ಡ್ದಿಂದ. ಸೊ ಇದು ಕೂಡ ವೆರಿ ಶಾರ್ಟ್ ಆಗಿರ್ತಕ್ಕಂಥ ಆನ್ಸರ್ ಇದೆ. 4 ಮಾರ್ಕ್ಸು ಅಥವಾ 6 ಮಾರ್ಕ್ಸ್ಗೂ ಕೂಡ ಬರ್ತದೆ. ನೆಕ್ಸ್ಟ್ heaven lies all over ಅಂತ ಇದೆ. ಹೌ ಡಸ್ ದ ಪೋಯೆಟ್ ಬ್ರಿಂಗ್ ಔಟ್ ದಿಸ್ ಇನ್ heaven if you are not here on earth ಅಂತ ಇದೆ.
ಸೊ ಗೊತ್ತಿರಲಿ 4 ಮಾರ್ಕ್ಸಲ್ಲಿ ಕೇವಲ 2 ಮಾತ್ರ ಸಮರಿಗಳನ್ನು ಬರೀಬೇಕು. ಅಷ್ಟು ಎಲ್ಲ ಬರೆದ್ರೆ ನಿಮಗೆ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ, ಮಾರ್ಕ್ಸ್ಗಳನ್ನು ಕಳ್ಕೊತೀರಿ. ಸೊ ಅದು ನಿಮಗೆ ಗೊತ್ತಿರಲಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು. ನೆಕ್ಸ್ಟ್ 2D ದಿಂದ ಪ್ರಶ್ನೆ ಬಂದಿದೆ. ಸೊ ಏನಿದೆ ನೋಡ್ಕೊಡ್ರಿ. ವೈ ಡಿಡ್ ದ ಪ್ರಿನ್ಸ್ ಆಫ್ ಮೊನಾಕೋ ಕೀಪ್ ಚೇಂಜಿಂಗ್ ಹಿಸ್ ಮೈಂಡ್ ಇನ್ ಡೀಲಿಂಗ್ ವಿತ್ ದ ಕ್ರಿಮಿನಲ್ ಇನ್ 2D ಅಂತ ಕೇಳಿದ್ದಾರೆ. ಸೊ ಇದು ಕೂಡ ವೆರಿ ಈಸಿ ಆಗಿರ್ತಕ್ಕಂಥದ್ದೇ ಪ್ರಶ್ನೆ ಇತ್ತು. ನೆಕ್ಸ್ಟ್ ರೈಟ್ ಅ ಶಾರ್ಟ್ ನೋಟ್ ಆನ್ ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮಿಂಗ್ ಆಸ್ ಅ ರೆಫರ್ಡ್ ಬೈ ದ ವಂದನಾ ಶಿವ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಒಂದು ಪ್ರೋಸ್ದ ಒಂದು ಪ್ರಶ್ನೆ ಇತ್ತು, ಬಯೋಡೈವರ್ಸಿಟಿ ಇಂಟೆನ್ಸಿವ್ ಫಾರ್ಮಿಂಗ್ ಬಗ್ಗೆ. ಇನ್ನು ಹೌ ಡಿಡ್ ತಮ್ಮಣ್ಣ ರಿಯಾಕ್ಟ್ ದ ಬಸವಯ್ಯ ಆಸ್ ದ ಎನ್ಕ್ರೋಚ್ಮೆಂಟ್ ಆಫ್ ಹಿಸ್ ಲ್ಯಾಂಡ್ ಇನ್ ದ ಗಾರ್ಡನರ್ ಅಂತ ಇದೆ. ಸೊ ಇದು ಕೂಡ ಗಾರ್ಡನರ್ ಮೇಲೆ ಇರ್ತಕ್ಕಂಥ ಪ್ರಶ್ನೆನೇ ಬಂದಿತ್ತು. ನೆಕ್ಸ್ಟ್ ವಾಟ್ ಆರ್ ಬೋರ್ಜಸ್ ವೀವ್ ಇನ್ ಬುಕ್ಸ್ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಫಿಯರ್ ಅಂತ ಇದೆ. ಸೊ ವೆರಿ ಈಸಿ ಆಗಿರ್ತಕ್ಕಂಥದ್ದು ಪ್ರೋತ್ ಸೆಷನ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಇತ್ತು. ಇನ್ನು ರೂಫ್ ವಾಸ್ ದ ಮೋಸ್ಟ್ ಟ್ರಸ್ಟೆಡ್ ಕಂಪೇನಿಯರ್ ಆಫ್ ಮೊರಾಕೋಸ್ ಇಬೆ ಜಸ್ಟಿಫೈ ದಿಸ್ ವಿತ್ ರೆಫರೆನ್ಸ್ ಟು ದ ವೋಟರ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ವೆರಿ ಈಸಿಯಾಗಿ ನೀವು 4 ಮಾರ್ಕ್ಸ್ಗಳನ್ನು ಏನು ಮಾಡ್ಬೋದಾಗಿತ್ತು, ಇಲ್ಲಿ ಅರ್ನ್ ಮಾಡ್ಬೋದಾಗಿತ್ತು. ಇನ್ನು ನೆಕ್ಸ್ಟ್ ನಾವು ಏನು ಮಾಡೋಣಪ್ಪ ಅಂತಂದರೆ ಇಲ್ಲಿ ವೇರ್ ದೇರ್ ಇಸ್ ಅ ಫೀಲ್ ಎಸ್ ಇದು ಪದ್ಯ ಇದೆಯಲ್ಲ. ಸೊ ಇಲ್ಲಿಂದನೂ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೈಕ್ಲಿಂಗ್ ಬ್ರಿಂಗ್ಸ್ ಅಬೌಟ್ ಚೇಂಜಸ್ ಬಿಯಾಂಡ್ ಎಕನಾಮಿಕ್ ಗೇನ್ಸ್. ಹೌ ಡಸ್ ಪಿ ಸಾಯಿನಾಥ ಶೂಸ್ ಇನ್ ವೇರ್ ದೇರ್ ಇಸ್ ಅ ಫೀಲ್ ಅಂತಕ್ಕಂಥ ಪ್ರಶ್ನೆಯಲ್ಲಿ ಕೂಡ ನಿಮಗೆ ಕೊಟ್ಟಿದ್ರು. 6 ಮಾರ್ಕ್ಸಲ್ಲಿ ನೋಡ್ಕೊಡ್ರಿ. ಅ ಸನ್ನಿ ಮಾರ್ನಿಂಗ್ ಯಾವತ್ತೂ ಕೂಡ ನಾವು ನೋಡೋದಂಗಂದ್ರೆ ಏನಪ್ಪ ಅಂದರೆ ಸನ್ನಿ ಮಾರ್ನಿಂಗು ಮತ್ತು ವಾಟರ್. ಸೊ ಇಲ್ಲಿಂದನೇ ಕೂಡ ಪ್ರಶ್ನೆಗಳು 6 ಮಾರ್ಕ್ಸ್ಗೆ ಬರ್ತಾ ಇದ್ದಾವೆ. ಸೊ ಅದಕ್ಕಾಗಿ ನೀವು ಸನ್ನಿ ಮಾರ್ನಿಂಗು ಮತ್ತು ವಾಟರ್, ಸೊ ಅದ್ರ ಬಗ್ಗೆ ನೋಡ್ಕೊಡ್ರಿ. ಸೊ ಈ ಪ್ಯಾರಾಗ್ರಾಫ್ ಇರೋದು ಸನ್ನಿ ಮಾರ್ನಿಂಗ್ ಬಗ್ಗೆ ಇತ್ತು. ಸೊ ವೆರಿ ಶಾರ್ಟ್ ಆಗಿರ್ತಕ್ಕಂಥ ಆನ್ಸರ್ ಇದೆ. ಸೊ ಸ್ವಲ್ಪ ಲಾಂಗ್, ಯಾಕಂದರೆ 6 ಮಾರ್ಕ್ಸ್ ಅಂದರೆ ನೀವು ಡೆಪ್ತಾಗಿ ಏನು ಮಾಡಬೇಕಾಗ್ತದಪ್ಪ ಅಂದರೆ ಎಕ್ಸ್ಪ್ಲನೇಷನನ್ನು ಕೊಡಬೇಕಾಗ್ತದೆ. ಆವಾಗೆ ಮಾತ್ರ ನಿಮಗೆ ಅಂಕೆಗಳನ್ನು ಕೊಡ್ತಾರೆ. ಓಕೆನಾ. ಸೊ ಅದನ್ನು ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಇದು 100 ಪೇಸೇಜ್ ಮೇಲಿತ್ತು. ಸೊ ಆರಾಮಾಗಿ ಪ್ಯಾಸೇಜ್ ಬಿಟ್ಲಾರ್ದೇ ಬರೀರಿ. ಇನ್ನು ಇಲ್ಲಿ ನೋಡಿ 26ನೇ ಪ್ರಶ್ನೆಯಲ್ಲಿ ಏನು ಕೊಡ್ತಾರಂದರೆ ಒಂದು ಪ್ಯಾರಾಗ್ರಾಫ್ ಇರ್ತದೆ ನೋಡಿ. ಆ ಪ್ಯಾರಾಗ್ರಾಫಲ್ಲಿ ಅದು ಏನು ರೆಫರ್ ಮಾಡ್ತದ ಅಂತ ಬರೀಬೇಕು. ಇಲ್ಲಿ ಭಾವೇಶ್ ಗಾಟ್ ಅ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಫ್ರಮ್ ಒನ್ ಆಫ್ ಹೀಸ್ ಫ್ರೆಂಡ್ಸ್ ಆ್ಯಂಡ್ ಬಿಲ್ಟ್ ಅ ಸ್ಮಾಲ್ ಕ್ಯಾಂಡಲ್ ಮೇಕಿಂಗ್ ಸೆಂಟರ್. ಇಟ್ ಹ್ಯಾಸ್ ಬಿಕಮ್ ಅ ಲಾರ್ಜ್ ಇಂಡಸ್ಟ್ರಿ ನೇಮ್ಡ್ ಸನ್ರೈಸ್ ಕ್ಯಾಂಡಲ್ಸ್ which employs a team 3,470 visually impaired people. They have developed 10,700 designer scented plain aromatherapy candles ಅಂತ ಕೇಳಿದರೆ. ಹೀಸ್ ಅಂತ ಕೇಳಿದರೆ ಭಾವೇಶ್ ಆಯ್ತು ಅದು. ನೆಕ್ಸ್ಟ್ ಇಟ್ ಅಂತ ಕೇಳಿದರೆ ಸನ್ರೈಸ್ ಕ್ಯಾಂಡಲ್ಸ್. ನೆಕ್ಸ್ಟ್ ವಿಚ್ ಕ್ಯಾಂಡಲ್ ಮೇಕಿಂಗ್ ಸೆಂಟರ್. ನೆಕ್ಸ್ಟ್ ದೇ ಅಂದರೆ ವಿಜುವಲಿ ಇಂಪೇರ್ಡ್ ಪೀಪಲ್. ಸೊ ಇಲ್ಲೇ ಇರ್ತಾವೆ, ಇಲ್ಲೇ ನೌನ್ಗಳು ಇರ್ತಾವೆ. ಅದನ್ನು ಪ್ರೊನೌನ್ಗಳನ್ನೇ ಏನು ಮಾಡಿರ್ತಾರೆ ಅವರು ಯೂಸಸ್ ಮಾಡಿರ್ತಾರೆ. ಸೊ ಅವುಗಳನ್ನು ನೀವೇನು ಮಾಡಬೇಕು, ಅಲ್ಲಿರ್ತಕ್ಕಂಥವುಗಳನ್ನೇ ನೌನ್ಗಳನ್ನು ನೀವೇನು ಮಾಡಬೇಕು ಬರೆದ್ರೆ. ಸೊ 4 ಮಾರ್ಕ್ಸ್ಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಡೈಲಾಗ್ ಇದೆ, ವೆರಿ ಈಸಿ ಇರ್ತದೆ. ಇಂಟರ್ವ್ಯೂ. ಸೊ ಇದು ನೋಡಿ ಇಂಟರ್ವ್ಯೂ ಬಗ್ಗೆ ಇರ್ತಕ್ಕಂಥದ್ದು ಕ್ಯಾಂಡಿಡೇಟ್ ಮತ್ತು ಆಫೀಸರ್ ನಡುವೆ ಇರ್ತಕ್ಕಂಥ ಇಂಟರ್ವ್ಯೂ ಇದೆ. ಸೊ ಅದನ್ನು ನೀವೇನು ಮಾಡಬೇಕು ಗೊತ್ತಾಗ್ತದೆ ನಿಮಗೆ. ಅದನ್ನು ಕಂಟೆಂಟ್ ನೋಡಿದರೆ ನೀವು ಅದನ್ನು ಸ್ವಲ್ಪ ಡೆವಲಪ್ ಮಾಡಿ ಒಂದು 4 ಕನ್ವರ್ಸೇಷನ್ ಬರೋ ಹಾಗೆ ನೀವು ಬರೀರಿ. ಆಮೇಲೆ ಇದು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು. ರಿಪೋರ್ಟೆಡ್ ದ ಫಾಲೋವಿಂಗ್ ಕನ್ವರ್ಸೇಷನ್. ಡಾನ್ ಗ್ಯಾನ್ಸೆಲೋ ಇದೆ, ಆಮೇಲೆ ಲೌರಾ ಇದೆ. ಸೊ ಡಾನ್ ಗ್ಯಾನ್ಸೆಲೋ ಮತ್ತು ಲೌರಾ ಅವ್ರು ಇರ್ತಕ್ಕಂಥ ಸ್ಪೀಚನ್ನು ಏನು ಮಾಡಬೇಕು, ಇಂಡೈರೆಕ್ಟ್ಗೆ ಏನು ಮಾಡಬೇಕು, ಕನ್ವರ್ಟ್ ಮಾಡಬೇಕು. ಆಲ್ರೆಡಿ ಮಾಡಿದ್ದಾರೆ, ಸ್ವಲ್ಪ ನೋಡ್ಕೊಂಡು ಹೋಗಿ. ಇನ್ನು ಇದು ಫ್ಲೋ ಮ್ಯಾಪಿಂಗ್ ಅಂತ ಕರೀತಾರೆ. ಸೊ ಇಟ್ಸ್ ಅ ವೆರಿ ಈಸಿ. ಆಲ್ರೆಡಿ ಮೇಲೇ ಕಂಟೆಂಟ್ ಇರ್ತದೆ, ಅದನ್ನೇ ಯಥಾವತ್ತಾಗಿ ಏನು ಬರೀಬೇಕು. ಇಲ್ಲಿ ನೋಡಿ ಟೀಮ್ ರಿಸೋರ್ಸ್ ಡಿರೈವ್ಡ್ ಫ್ರಾಮ್ ಅಂತ ಕೇಳಿದ್ದಾರೆ. ಇಲ್ಲಿ ಆಲ್ರೆಡಿ ಕೇಳಿದ್ದಾರೆ ದ ಟರ್ಮ್ ರಿಸೋರ್ಸ್ ಡಿರೈವ್ಡ್ ಫ್ರಾಮ್ ಫ್ರೆಂಚ್ ಆ್ಯಂಡ್ ಇಟ್ಸ್ ಮೀನ್ ಟೂಲ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ಫ್ರೆಂಚ್ ಬರ್ತದೆ, ಇಲ್ಲಿ ಟೂಲ್ಸ್ ಅಂತ ಬರ್ತದೆ. ಇಷ್ಟೇ ಇತ್ತು. ಓಕೆ. ನೆಕ್ಸ್ಟ್ ನ್ಯಾಚುರಲ್ ರಿಸೋರ್ಸಸ್ ಆರ್ ದ ರಾ ಮಟೀರಿಯಲ್ಸ್ ಆ್ಯಂಡ್ ದ ಸೋರ್ಸಸ್ ಆಫ್ ಎನರ್ಜಿ ಪ್ರೆಸೆಂಟ್ ಇನ್ ದ ಅರ್ತ್. ದೇ ಇನ್ಕ್ಲೂಡೆಡ್ ದ ಡಿಪೋಸ್ ಆಫ್ ಸ್ಕೂಲ್, ಕ್ರೂಯಡ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಸೊ ಇಲ್ಲಿ ಬಂತು ನೋಡ್ರಿ, ಅವು 3 ಬಂತು. ಯಾವ್ದಾದ್ರು ಬಂತು? ಸೊ ಡೆಪಾಸಿಟ್ಸ್ ಆಫ್ ಕೂಲ್ ಆಗಿರ್ಬೋದು, ಕ್ರೂಯಡ್ ಆಯಿಲ್ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸ್, ಇಲ್ಲಿ 3 ಬಂತು. ಸೊ ಪ್ರತಿಯೊಂದಕ್ಕೂ ಅರ್ಧ ಮಾರ್ಕ್ಸ್ಗಳನ್ನು ಕೊಡ್ತಾರೆ. ಒಟ್ಟೆ ಬಿಡಕ್ಕೆ ಹೋಗ್ಬೇಡ್ರಿ, ಅದನ್ನು ಬರೀರಿ. ಆಮೇಲೆ ಬೇಸಿಕ್ ನೀಡ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಕೇಳಿದಾರಲ್ಲ. ಸೊ ಇಲ್ಲೇ ಇದೆ ನೋಡಿ, ದ ಬೇಸಿಕ್ ನೀಡ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಸಚ್ ಆಸ್ ಏರ್, ವಾಟರ್, ಸಾಯಿಲ್. ಸೊ ಇಲ್ಲಿ ಏನು ಬರೀತೀರಿ? ಏರು, ವಾಟರು, ಸಾಯಿಲು, ಮುಗುತ್ತೂತು. ಇಷ್ಟೇ. ಫ್ರೆಂಚ್ ಟೂಲ್ಸು, ಕೋಲ್, ಕ್ರೂಡ್, ನ್ಯಾಚುರಲ್ ಗ್ಯಾಸು, ಏರ್, ವಾಟರ್, ಸಾಯಿಲ್. 4 ಮಾರ್ಕ್ಸ್ ಆರಾಮಾಗಿ ಏನಾಗ್ತದೆ ಸಿಗ್ತದೆ. ಜಸ್ಟ್ ನೀವು ಪ್ಯಾಸೇಜನ್ನು ಏನು ಮಾಡಬೇಕಪ್ಪ ಅಂದರೆ ರೆಫರ್ಗಳನ್ನು ಮಾಡಬೇಕು. ಸೊ ಲಾಸ್ಟ್ ಹೋಗೋಣ ಲೆಟರ್ ರೈಟಿಂಗ್ಗೆ. ರೈಟ್ ಅ ಲೆಟರ್ ಟು ಯುವರ್ ಅಪ್ಲಿಕೇಶನ್ ರೆಸ್ಪಾನ್ಸಿಬಲ್ ಫಾರ್ ದಿ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ಇನ್ ವಿಚ್ ಅಪಿಯರ್ಡ್ ದ ಹಿಂದೂ ಡೇಟೆಡ್ 10th March 2024. ಇಲ್ಲಿ ಈ ಲೆಟರ್ ರೈಟಿಂಗ್ಗಳನ್ನ ಬರುವಾಗ ಇನ್ಸ್ಟ್ರಕ್ಷನ್ಸ್ಗಳನ್ನ ಓದ್ಕೊಡ್ರಿ. ಇಲ್ಲಿ XXX ಅನ್ನ ನೇಮ್ ತಗೊಳ್ರಿ, YY ಅನ್ನ ಅಡ್ರೆಸ್ ತಗೊಳ್ರಿ ಅಂತ ಕೇಳಿದರೆ. ವಾಂಟೆಡ್ ಕಂಪ್ಯೂಟರ್ ಆಪರೇಟರ್ ಕ್ವಾಲಿಫಿಕೇಶನ್ ಎನಿ ಡಿಗ್ರಿ ಅದ ಕ್ಯಾಂಡಿಡೇಟ್ಸ್ ಅದ ಅಪ್ಲೈ ಯಾರಿಗೆ ಮಾಡ್ಬೇಕಂತೆಲ್ಲ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಬರೀತೀರಿ? ಆನ್ಸರ್ ದ ಮ್ಯಾನೇಜರ್. ಸೊ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ದ ಮ್ಯಾನೇಜರ್, ನಿಧಿಮಾ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್, ವಿಶ್ವ ಕಾಂಪ್ಲೆಕ್ಸ್, ಪ್ಲಾಟ್ ನಂಬರ್ 1176,
ಭವಿಷ್ ನಗರ್ ಬೆಂಗಳೂರು 41 ಅಂತಿದೆ, ಇದನ್ನು ಬರಿತೀರಿ. ಅವಾಗ ನೀವು ಏನು ಬರಬೇಕು, ರಿಸ್ಪೆಕ್ಟೆಡ್ ಸರ್ ಮೇಡಮ್. ಸಬ್ಜೆಕ್ಟ್ ಏನು ಬರಬೇಕು, ಅಪ್ಲೈಡ್ ದ ಪೋಸ್ಟ್ ಆಫ್ ಕಂಪ್ಯೂಟರ್ ಆಪರೇಟರ್. ಇಲ್ಲಿ ಫಸ್ಟಿಗೆ ಕೊಟ್ಟಿದ್ದಾರೆ, ಯಾವ ಪೋಸ್ಟ್ ಅದದು, ಕಂಪ್ಯೂಟರ್ ಆಪರೇಟರ್, ಅದನ್ನು ಬರ್ಕೊಡ್ರಿ. ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಕಂಪ್ಯೂಟರ್ ಆಪರೇಟರ್. ರೆಫರೆನ್ಸ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್ 1st March 2024. ಆಲ್ರೆಡಿ ಫಸ್ಟಿಗೆ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್ ಅದ ದ ಹಿಂದೂ ನ್ಯೂಸ್ ಪೇಪರ್ ಡೇಟ್ 10th March 2024, ಅದನ್ನು ಹಾಕಿ. ಆಮೇಲೆ ಲೆಟರ್ ಆಫ್ ದ ಬಾಡಿಯಲ್ಲಿ ಇನ್ ರಿಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ computer operator. I have passed the BSc in first class and also completed my typing in Kannada and English. I have also done by Excel and Word courses. I am fluent in English and Kannada. I would work to best satisfaction for given if given chance ಅಂತಿದೆ. ಥ್ಯಾಂಕ್ ಯು ಯುವರ್ಸ್ ಫೇತ್ಫುಲಿ. ಆಮೇಲೆ XXX ಅಂತ ಬರೀರಿ. ಸೊ ಬಯೋಡೇಟಾಗಳನ್ನ ಕಂಪಲ್ಸರಿ ಅಟ್ಯಾಚ್ ಮಾಡಬೇಕು. ಸೊ ನೇಮ್ ಏನು ಬರೀತೀರಿ, XXX, ಅಡ್ರೆಸ್ ವೈ ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್, ಡಾಟಾ. ಈ ಕ್ವಾಲಿಫಿಕೇಷನ್ ನೀವು ಇಲ್ಲಿ SSLC, PUC, BScನ ತೊಗೋಬೋದು, ಬೋರ್ಡ್ ತೊಗೋಬೋದು, ಪರ್ಸೆಂಟೇಜ್ ತೊಗೋಬೋದು, ಇಯರ್ ತೊಗೋಬೋದು, ಅದನ್ನು ಕೂಡ ಬರೀಬೋದು. ಬಟ್ ಸಿಂಪಲ್ ಆಗಿ ಫಾರ್ಮೆಟ್ ಹಾಕಿದ್ರು ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇಷ್ಟು 1 ಸೆಟ್ ಕ್ವಶನ್ ಪೇಪರ್ನ ನಾನು ನಿಮಗೆ ಪ್ರೊವೈಡ್